ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆ ಪರಮ ಪವಿತ್ರವಾಗಿರುವಂತಹ ಸುಬ್ರಹ್ಮಣ್ಯ ಷಷ್ಠಿ, ಇದನ್ನು ಸ್ಕಂದ ಷಷ್ಠಿ ಎಂದು ಸಹ ಕರೆಯುತ್ತಾರೆ. ಪ್ರತಿ ವರ್ಷದಲ್ಲೂ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಷಷ್ಠಿಯನ್ನೇ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯುತ್ತಾರೆ. ಯಾರಿಗಾದರೆ ಕುಜದೋಷ ಇದೆಯೋ, ಸರ್ಪದೋಷ ಇದೆಯೋ, ವಿವಾಹ ಆಲಸ್ಯ ಆಗ್ತಾ ಇದೆಯೋ, ಅದೇ ರೀತಿಯಾಗಿ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿ ಸಂತಾನ ಇಲ್ದಿರ ಸಂತಾನ ಸಮಸ್ಯೆಯಿಂದ ನೋವು ತಿಂತಾ ಇದ್ದೀರೋ, ಅದೇ ರೀತಿಯಾಗಿ ಅನಾರೋಗ್ಯ ಸಮಸ್ಯೆಗಳಿಂದ, ಚರ್ಮ ವ್ಯಾಧಿಗಳಿಂದ ಯಾರಾದರೆ ಕಷ್ಟಗಳು ಅನುಭವಿಸ್ತಾ ಇದ್ದೀರೋ ಅವರು ಈ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಆ ಕುಮಾರಸ್ವಾಮಿಯನ್ನು ಆರಾಧನೆ ಮಾಡಿದರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತವೆ ಎಂದು ಸ್ಕಾಂದ ಪುರಾಣದಲ್ಲಿ ನಮಗೆ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ. ಈ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಯಾವ ರೀತಿ ಮಾಡಬೇಕು ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳಿಕೊಡುತ್ತೀನಿ. ನೀವೆಲ್ಲರೂ ಸಹ ನಾನು ಹೇಳುವಂತೆ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ. ಖಂಡಿತವಾಗಲೂ ಆ ಸ್ವಾಮಿ ಅನುಗ್ರಹದಿಂದ ಮಕ್ಕಳಿಲ್ದಿರ ಇರೋವರಿಗೆ ಮಕ್ಕಳು, ವಿವಾಹ ಆಲಸ್ಯ ಆಗ್ತಾ ಇರೋವರಿಗೆ ಶೀಘ್ರವಾಗಿ ವಿವಾಹ, ಅದೇ ರೀತಿಯಾಗಿ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಸಂಪೂರ್ಣ ಆರೋಗ್ಯ ಸಿಗುತ್ತೆ. ಕುಜದೋಷ, ಸರ್ಪದೋಷ ಎಲ್ಲ ನಿವಾರಣೆ ಆಗುತ್ತೆ. ಸುಬ್ರಹ್ಮಣ್ಯ ಷಷ್ಠಿ ಯಾವ ರೀತಿ ಮಾಡಬೇಕು ಈಗ ನಾನು ತಿಳಿಸಿಕೊಡುತ್ತೇನೆ. ನಾಳೆ ಬೆಳಿಗ್ಗೆ ನಿದ್ದೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತದನಂತರ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡಬೇಕು. ಹೆಂಗಸರು ಗಂಡಸರು ಎಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ಒಳ್ಳೆಯ ವಸ್ತ್ರಗಳನ್ನು ಧರಿಸಬೇಕು. ಯಾವ ಬಣ್ಣದ ವಸ್ತ್ರ ಧರಿಸಬೇಕಂದ್ರೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಹೆಂಗಸರಾದರೆ ಕೆಂಪು ಬಣ್ಣದ ಸೀರೆ, ಗಂಡಸರಾದರೆ ಕೆಂಪು ಪಂಚೆ. ಇಲ್ಲ ಸ್ವಾಮಿ ನಮ್ಮ ಹತ್ರ ಕೆಂಪು ವಸ್ತ್ರಗಳಿಲ್ಲ ಅಂದರೆ ಬಿಳಿ ವಸ್ತ್ರಗಳನ್ನಾದರೂ ನೀವು ಧರಿಸಬಹುದು. ತದನಂತರ ನೀವು ತ್ರಿಪುಂಡ್ರವನ್ನು ಧರಿಸಬೇಕು. ಅಂದರೆ ವಿಭೂತಿ ತಗೊಂಡು ಇಟ್ಕೋಬೇಕು ಹಣೆಯಲ್ಲಿ. ಇಲ್ಲ ಸ್ವಾಮಿ ನಾವು ವೈಷ್ಣವರು ಅಂದರೆ ನೀವು ಶ್ರೀಗಂಧ ಆದರೂ ಇಟ್ಕೋಬಹುದು, ಪರವಾಗಿಲ್ಲ. ತದನಂತರ ಪೂಜಾ ಮಂದಿರದಲ್ಲಿ ಹೋಗಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು. ಫೋಟೋಗಳೆಲ್ಲ ಒರೆಸ್ಕೊಂಡು ಸ್ವಲ್ಪ ಗಂಧ ಕುಂಕುಮ ಇಟ್ಕೊಂಡು, ಹೆಣ್ಣು ದೇವತೆಗಳಿಗಾದರೆ ಅರಿಶಿನ ಕುಂಕುಮ ಇಡಿ, ಗಂಡು ದೇವತೆಗಳಿಗೆ ಅರಿಶಿನ ಇಡಬಾರ್ದು, ಗಂಧ ಕುಂಕುಮ ಇಟ್ಕೊಂಡು ತದನಂತರ ಒಂದು ಮಣೆ ಸಿದ್ಧ ಮಾಡ್ಕೊಳ್ಳಿ. ಒಂದು ಚಿಕ್ಕದಾದರೂ ಪರವಾಗಿಲ್ಲ. ಆ ಮಣೆ ಮೇಲೆ ನೀವು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ತದನಂತರ ಆ ಮಣೆಗೆ 4 ಕಡೆ ಗಂಧ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡು ಅದರ ಮೇಲೆ 6 ವೀಳ್ಯದೆಲೆ ಇಡಿ. ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇದ್ರೆ ಆ ಫೋಟೋನ ಆ ವೀಳ್ಯದೆಲೆ ಮೇಲೆ ಇಡ್ಬೋದು. ಇಲ್ಲ ಸ್ವಾಮಿ ನಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಲ್ಲ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದ್ರೆ ಆ ವಿಗ್ರಹ ಆದರೂ ನೀವು ಇಟ್ಕೋಬಹುದು. ವಿಗ್ರಹನೂ ಇಲ್ಲ ಸ್ವಾಮಿ ಅಂದರೆ ಹಾವಿನ ಎಡೆ, ಅಂದರೆ ಹಾವಿನ ರೂಪ ಇರುತ್ತಲ್ವಾ, ಬೆಳ್ಳಿಯಲ್ಲಾಗಲಿ ಕಾಪರಲ್ಲಾಗಲಿ ಹಿತ್ತಾಳೆಯಲ್ಲಾಗಲಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀರಲ್ವಾ, ಆ ಹಾವುಗಾದರೂ ನೀವು ಪೂಜೆ ಮಾಡ್ಬೋದು. ಅದು ಇಲ್ಲ ಸ್ವಾಮಿ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ನೀರಲ್ಲಿ ಬೆರೆಸ್ಕೊಂಡು ಆ ಅಕ್ಕಿ ಹಿಟ್ಟಲ್ಲಿ ನೀವು ನಾಗರ ಹಾವನ್ನು ಸಿದ್ಧ ಮಾಡ್ಕೊಳ್ಳಿ. ಕೆಲವರು 3 ಮಾಡ್ತಾರೆ. ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಇಲ್ಲ ಅಂದರೆ ನೀವು ಒಂದು ಹಾವನ್ನಾದರೂ ಇಟ್ಕೋಬೋದು. ತದನಂತರ ದೀಪಗಳನ್ನು ಬೆಳಗಿಸಿ, ತುಪ್ಪದ ದೀಪ ಬೆಳಗಿಸಿದ್ರೆ ಒಳ್ಳೆಯದು. ಇಲ್ಲ ಸ್ವಾಮಿ ಅಂದರೆ ಎಳ್ಳೆಣ್ಣೆ ಆದರೂ ನೀವು ಹಾಕ್ಕೊಂಡು 3 ಬತ್ತಿ ಹಾಕ್ಕೊಂಡು ಆ ದೀಪಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಮಹಾಗಣಪತಿಯನ್ನು ಧ್ಯಾನ ಮಾಡಿ, ನಿಮ್ಮ ಮನೆ ದೇವರನ್ನು ಧ್ಯಾನ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ ತದನಂತರ ದೀಪವನ್ನು ಬೆಳಗಿಸಿ. ತದನಂತರ ಅರಿಶಿಣದಲ್ಲಿ ಪಿಳ್ಳಾರಿ ಗಣಪತಿಯನ್ನು ಮಾಡಿಕೊಳ್ಳಿ. ಇಲ್ಲ ಸ್ವಾಮಿ ನಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದೆ ಅಂದರೆ ಅದಕ್ಕಾದರೂ ನೀವು ಪೂಜೆ ಮಾಡ್ಕೋಬೋದು. ಇಲ್ಲ ಅಂದರೆ ಅರಿಶಿಣದ ಗಣಪತಿಯನ್ನು ನೀವು ಸಿದ್ಧ ಮಾಡ್ಕೊಳ್ಳಿ. ಪೂಜೆ ಮುಗಿದ ನಂತರ ಅಂದರೆ ಮಾರನೇ ದಿವಸ ಸಪ್ತಮಿ ದಿವಸ ನೀವು ಈ ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಆವು ಹೆಡೆಯನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಈ ಅರ್ಶನದ ಗಣಪತಿಯನ್ನು ಎಲ್ಲಾದರೂ ಕೆರೆಯಲ್ಲಿ ಬಾವಿಯಲ್ಲಿ ಬಿಡ್ಬೋದು. ಇಲ್ಲ ಅಂದರೆ ಯಾರೂ ತುಳಿದಿರ ಇರೋ ಪ್ರದೇಶದಲ್ಲಿ ಹಾಕ್ಬೋದು. ಇಲ್ಲ ನೀರಲ್ಲಿ ಬೆರೆಸ್ಬಿಟ್ಟು ಹೂಗಿಡಗಳಿಗೆ ಹಾಕ್ಬೋದು. ಅರ್ಶನದ ಗಣಪತಿಗೆ ನೀವು ಪೂಜೆ ಮಾಡಿ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಂ ಉಪಾಸ್ಮಹೇ ಎಂದು ಮಹಾಗಣಪತಿಗೆ ನಮಸ್ಕಾರ ಮಾಡಿ ಷೋಡಶೋಪಚಾರ ಪೂಜಾ ಮನಸಾ ಸಮರ್ಪಯಾಮಿ. ತದನಂತರ ನಿಮ್ಮ ಗುರುಗಳನ್ನು ಧ್ಯಾನ ಮಾಡ್ಕೊಳ್ಳಿ. ಆಮೇಲೆ ಆಚಮನ ಮಾಡಿ. ನಿಮಗೆ ನಾನು ನಿತ್ಯ ಪೂಜೆಯಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ, ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ ಎಂದು 3 ಸಾರಿ ಆಚಮನ ಮಾಡಿ ಗೋವಿಂದಾಯ ನಮಃ ಅಂತ ನೀರನ್ನು ಬಿಟ್ಟುಬಿಟ್ಟು ಕೇಶವ ನಾಮಗಳನ್ನು ಹೇಳ್ಕೊಳ್ಳಿ. ತದನಂತರ ಉತ್ತಿಷ್ಟಂತ ಭೂತ ಪಿಚಾಚ ಯತೆ ಭೂಮಿ ಬಾರಕಾಹ ಯತೇಶಮ ವಿರೋಧೇನ ಬ್ರಹ್ಮಕರ್ಮ ಸಮಾರಭೇತ್. ಅಕ್ಷತೆಯನ್ನು ಎಡಭಾಗಕ್ಕೆ ಹಾಕಿ. ಈ ಮಂತ್ರ ಬರಲಿಲ್ಲ ಅಂದರೆ ಓಂ ಎಂದು
ಹಿಂದಕ್ಕೆ ಹಾಕಿ ಗಂಟೆ ಬಾರಿಸುತ್ತಾ ಸಂಕಲ್ಪ ಹೇಳ್ಕೊಳ್ಳಿ. ಮಮ ಉಪತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪ್ರೀತ್ಯರ್ಥಂ. ನಿಮಗೆ ಸಂತಾನ ಬೇಕಾಗಿದ್ದರೆ ಸಂತಾನ ಪ್ರಾಪ್ತ್ಯರ್ಥಂ, ಅಥವಾ ಅನಾರೋಗ್ಯ ಇದ್ದರೆ ಸಂಪೂರ್ಣ ಆರೋಗ್ಯ ಸಿದ್ಧಿರ್ಥಂ, ವಿವಾಹ ಬೇಕಾಗಿದ್ದರೆ ಮದುವೆಗೋಸ್ಕರ ಸಂಕಲ್ಪ ಮಾಡಿಕೊಳ್ಳಿ. ಸಂಕಲ್ಪ ಹೇಳಿಕೊಂಡು ತದನಂತರ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಸ್ವಾಮಿಯನ್ನು ಧ್ಯಾನ ಮಾಡಿ. ಈಗ ಒಂದು ಧ್ಯಾನ ಶ್ಲೋಕ ಹೇಳ್ಕೊಡ್ತೀನಿ, ಈ ಶ್ಲೋಕವನ್ನು ನೀವೆಲ್ಲರೂ ಸಹ ಕಲ್ತ್ಕೊಳ್ಳಿ. ಓಂ ಗಾಂಗೇಯಂ ವಹ್ನಿಗರ್ಭಂ ಶರವಣಜನಿತಂ ಜ್ಞಾನಶಕ್ತಿಂ ಕುಮಾರಂ ಬ್ರಹ್ಮಣ್ಯಂ ಸ್ಕಂದದೇವಂ ಗುಹಮಮಲಗುಣಂ ರುದ್ರತೇಜಸ್ವರೂಪಂ ಸೇನಾನ್ಯಾಂ ತಾರಕಘ್ನಂ ಗುರುಮಚಲಮತಿಂ ಕಾರ್ತಿಕೇಯಂ ಷಡಾಸ್ಯಂ ಸುಬ್ರಹ್ಮಣ್ಯಂ ಮಯೂರಧ್ವಜರಥಸಹಿತಂ ದೇವದೇವಂ ನಮಾಮಿ. ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ಇಷ್ಟವಾಗಿರುವಂತಹ ಸ್ತೋತ್ರ. ಈ ಸ್ತೋತ್ರವನ್ನು 6 ಸಲ ನೀವು ಪಾರಾಯಣ ಮಾಡಿಕೊಂಡ್ರೆ ಒಳ್ಳೆಯದು. ತದನಂತರ ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಆವಾಹಯಾಮಿ. ಸ್ವಲ್ಪ ಅಕ್ಷತೆಯನ್ನು ಹಾಕ್ಬಿಡಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಅರ್ಘ್ಯಂ ಸಮರ್ಪಯಾಮಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಪಾದ್ಯಂ ಸಮರ್ಪಯಾಮಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಆಚಮನೀಯಂ ಸಮರ್ಪಯಾಮಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. 5 ಸಲ ಉದ್ದರಣೆಯಲ್ಲಿ ನೀರು ತೋರಿಸಿ ಪ್ಲೇಟಲ್ಲಿ ಹಾಕಿಬಿಡಿ. ತದನಂತರ ಸ್ವಲ್ಪ ಹೂವು ಅಕ್ಷತೆ ತಗೊಂಡು ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ವಸ್ತ್ರಯುಗ್ಮಂ ಯಜ್ಞೋಪವೀತಂ ಆಭರಣಾರ್ಥ ಅಕ್ಷತಾನ್ ಸಮರ್ಪಯಾಮಿ. ಅದು ದೇವ್ರ ಮುಂದ್ಗಡೆ ಹಾಕಿಬಿಡಿ. ತದನಂತರ ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ದೀಪಂ ದರ್ಶಯಾಮಿ. ಆ ದೀಪವನ್ನು ತೋರಿಸಿ. ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಧೂಪಮಾಗ್ರಾಪಯಾಮಿ. 2 ಅಗರಬತ್ತಿಯನ್ನು ಬೆಳಗಿಸ್ಕೊಂಡು ಆ ಧೂಪವನ್ನು ಹಾಕಿ ತದನಂತರ ಆ ಸ್ವಾಮಿಗೆ ನೈವೇದ್ಯವನ್ನು ಇಡಬೇಕು. ಯಾವ ನೈವೇದ್ಯ ಇಡಬೇಕಪ್ಪ ಅಂದರೆ ನೋಡಿ, ಫ್ರೂಟ್ಸ್ ನೀವು ಇಡೋ ಹಂಗಿದ್ರೆ ಕೆಂಪು ಬಣ್ಣದ ಫ್ರೂಟ್ಸ್ ಮಾತ್ರ ಇಡಬೇಕು. ಅಂದರೆ ಸೇಬು ಹಣ್ಣು, ಆಪಲ್ ಇರುತ್ತಲ್ವಾ, ಕೆಂಪು ಬಣ್ಣದ ಆಪಲನ್ನು ನೈವೇದ್ಯ ಮಾಡೋದು ಒಳ್ಳೆಯದು. ಅಥವಾ ದಾಳಿಂಬೆಯನ್ನು ನೈವೇದ್ಯ ಮಾಡಬಹುದು. ಅದೇ ರೀತಿಯಾಗಿ ಪಾನಕ, ಹೆಸರುಬೇಳೆ ಅಂದರೆ ಕೋಸಂಬರಿ ಮಾಡ್ತೀವಲ್ವಾ, ಆ ಕೋಸಂಬರಿಯನ್ನು ಪಾನಕ ನಿವೇದನೆ ಮಾಡಬೇಕು. ಮುಖ್ಯವಾಗಿ ಎಳ್ಳುಂಟೆ, ಬೆಲ್ಲ ಸ್ವಲ್ಪ ನಾವು ಬಾಣಲಿಯಲ್ಲಿ ಬಿಸಿ ಮಾಡ್ಕೊಂಡು ಪಾಕ ಥರ ಮಾಡಿಕೊಂಡು ಅದರಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಉಂಟೆಗಳನ್ನು ಮಾಡಿಕೊಂಡು, ಆ ಎಳ್ಳುಂಟೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ತುಂಬ ಇಷ್ಟ. ಒಂದು ಬೌಲಲ್ಲಿ ಹಾಲು ಸಹ ನೀವು ನಿವೇದನೆ ಮಾಡ್ಬೋದು. ಅದೇ ರೀತಿಯಾಗಿ ಕೆಂಪು ಬಣ್ಣದ ಪುಷ್ಪಗಳಂದರೆ ಸ್ವಾಮಿಗೆ ತುಂಬ ಇಷ್ಟ. ಕೆಂಪು ಬಣ್ಣದ ಗುಲಾಬಿ, ಅದೇ ರೀತಿಯಾಗಿ ದಾಸವಾಳ ಹೂವು, ಈ ಕೆಂಪು ಬಣ್ಣದ ಹೂವು ಬರುತ್ತಲ್ವ, ಅವೆಲ್ಲ ಸ್ವಾಮಿಗೆ ನೀವು ಸಮರ್ಪಣೆ ಮಾಡಿ. ಈ ನೈವೇದ್ಯ ಆದ ನಂತರ ಸ್ವಾಮಿಗೆ ನೀರಾಜನ ಮಾಡಿ ಕರ್ಪೂರ ಬೆಳಗಿಸ್ಕೊಂಡು ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ನೀರಾಜನಂ ಸಮರ್ಪಯಾಮಿ. ಸ್ವಲ್ಪ ಅಕ್ಷತೆ ತಗೊಂಡು ಓಂ ಒಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಎಂದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ. ನಿಮ್ಗೇನಾದರೂ ಹಾಡು ಬಂದರೆ ಆ ಹಾಡುಗಳನ್ನು ಸಹ ನೀವು ಇಲ್ಲಿ ಹೇಳಿಕೊಳ್ಳಬಹುದು. ಮುಖ್ಯವಾಗಿ ಷಷ್ಠಿ ದಿವಸ ಉಪವಾಸ ಮಾಡಬೇಕು. ಕೆಲವರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಮಾಡಿ ರಾತ್ರಿ ಊಟ ಮಾಡ್ತಾರೆ, ಅದು ನಕ್ತ ಅಂತ ಕರೀತಾರೆ. ಆ ರೀತಿ ಮಾಡಬಾರ್ದು. ಷಷ್ಠಿ ದಿವಸ ಪರಿಪೂರ್ಣ ಉಪವಾಸ ಮಾಡಬೇಕು. ಬೇಕಾದರೆ ಸ್ವಲ್ಪ ಹಾಲು ಹಣ್ಣು ದೇವ್ರಿಗಿಟ್ಟಿರೋ ಪ್ರಸಾದ ನೀವು ಸ್ವೀಕಾರ ಮಾಡ್ಬೋದು. ಸಪ್ತಮಿ ದಿವಸ ಸ್ನಾನ ಮಾಡಿಕೊಂಡು ಯಾರಾದರೂ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಟ್ಟು ತದನಂತರ ನೀವು ಊಟ ಮಾಡೋದು ಉತ್ತಮ. ಆವಾಗ ಭಗವಂತನ ಪರಿಪೂರ್ಣವಾಗಿರುವಂತಹ ಅನುಗ್ರಹ ನಿಮಗೆ ಖಂಡಿತವಾಗಲೂ ಸಿಗುತ್ತೆ. ಅತಿ ಮುಖ್ಯವಾಗಿ ವಿವಾಹ ಮದುವೆ ಆಲಸ್ಯ ಆಗ್ತಾ ಇರೋರು ಈ ಷಷ್ಠಿ ದಿವಸ ನಾನು ಹೇಳಿರೋ ರೀತಿ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ತದನಂತರ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡ್ತಾ ಇರ್ತಾರೆ. ಆ ಕಲ್ಯಾಣೋತ್ಸವದಲ್ಲಿ ಆ ಕಲ್ಯಾಣ ಆಗೋವರೆಗೂ ಅಲ್ಲೇ ಕೂತ್ಕೊಂಡಿರಿ. ಆ ಮದುವೆಯನ್ನು ಪೂರ್ತಿಯಾಗಿ ನೋಡಿ
ಆ ಮದುವೆ ಆದ ನಂತರ ಅಕ್ಷತೆ ಕೊಡ್ತಾರೆ. ಆ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಸ್ಕೊಳ್ಳಿ ಅಥವಾ ನೀವೇ ಹಾಕ್ಕೊಳ್ಳಿ. ಸ್ವಾಮಿಗೆ 21 ಪ್ರದಕ್ಷಿಣೆಯನ್ನು ಮಾಡಿ ಆ ಸ್ವಾಮಿಗೆ ನಿಮ್ಮ ಬೇಡಿಕೆಯನ್ನು ಹೇಳ್ಕೊಡಿ. ಸ್ವಾಮಿ, ಈ ರೀತಿ ನನಗೆ ಮದುವೆ ಆಗ್ಬೇಕು ಸ್ವಾಮಿ, ನನಗೆ ಮದುವೆ ಆಲಸ್ಯ ಆಗ್ತಾ ಇದೆ ಅಂತ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಖಂಡಿತವಾಗಲೂ 1 ವರ್ಷದೊಳಗಡೆ ನಿಮಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ. ಅದೇ ರೀತಿಯಾಗಿ ಅನಾರೋಗ್ಯ ಸಮಸ್ಯೆಗಳಿಂದ ನೋವು ತಿಂತ ಇರೋರು ಸ್ವಲ್ಪ ಕಲ್ಲುಪ್ಪನ್ನು ಮೆಣಸನ್ನು ತಗೊಂಡು ಕೈಯಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ 21 ಪ್ರದಕ್ಷಿಣೆ ಮಾಡಿ ಧ್ವಜಸ್ತಂಭದ ಹತ್ರ ಆ ಕಲ್ಲುಪ್ಪನ್ನು ಮೆಣಸನ್ನು ಇಟ್ಬಿಟ್ಟು ಸ್ವಾಮಿಗೆ ನಿಮ್ಮ ಸಮಸ್ಯೆ ಏನಿದೆಯೋ ಅದು ಹೇಳಿಕೊಂಡು ಮನೆಗೆ ಬಂದರೆ ಸರ್ಪದೋಷ, ಕುಜುದೋಷ, ಅನಾರೋಗ್ಯ ಸಮಸ್ಯೆಗಳು ಎಲ್ಲ ಸಹ ತೀರೋಗುತ್ತವೆ. ಮುಖ್ಯವಾಗಿ ಹೆಂಗಸರು ಸಂತಾನ ಬೇಕಾಗಿರೋರು, ಅಂದರೆ ಮಕ್ಕಳು ಬೇಕಾಗಿರೋರು, ಗಂಡ 100 ವರ್ಷ ಸಂತೋಷವಾಗಿರಬೇಕು, ನಮಗೆ ಸೌಭಾಗ್ಯ ಬೇಕು ಅನ್ನೋಂಥವರು ಈ ಷಷ್ಠಿ ದಿವಸ ಯಾರಾದರೂ 3 ಜನ ಮುತ್ತೈದೆಯರನ್ನು ಕರ್ಕೊಂಡು ಬಂದು ಅವರಿಗೆ ಅರ್ಶಿನ ಕುಂಕುಮ ಕೊಡಬೇಕು. ಮುಖ್ಯವಾಗಿ ಕೆಂಪು ಬಳೆ, ಅದೇ ರೀತಿಯಾಗಿ ಕೆಂಪು ಬ್ಲೌಸ್ ಪೀಸನ್ನು ಕೊಡಬೇಕು. ಕೆಂಪು ಹಣ್ಣನ್ನು ದಾನ ಮಾಡಬೇಕು. ಅಂದರೆ ಸೇಬು ಹಣ್ಣು ಅಥವಾ ದಾಳಿಂಬೆ ನೀವು ದಾನ ಮಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತಗೊಳ್ಳಿ. ಎಲ್ಲ ಸರ್ಪದೋಷ, ಕುಜುದೋಷ ನಿವಾರಣೆಯಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹದಿಂದ ಸಂತಾನ ಪ್ರಾಪ್ತಿಯಾಗುತ್ತೆ. ಎಷ್ಟು ಸಲ ಮಾಡ್ಬೇಕು ಸ್ವಾಮಿ ಈ ರೀತಿ ಅಂದರೆ ನೋಡಿ, ಈಗ ನಾವು ನಾಳೆ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಈ ರೀತಿ ಪೂಜೆ ಮಾಡ್ತೀವಿ. ಅಂದರೆ ಬರೋ ತಿಂಗಳಲ್ಲಿ ಷಷ್ಠಿ ಬರುತ್ತಲ್ವಾ, ಕ್ಯಾಲೆಂಡರ್ ಷಷ್ಠಿ ತಿಥಿ ನೋಡಿಕೊಂಡು ಅವತ್ತು ಈ ರೀತಿ ಉಪವಾಸ ಮಾಡಿಕೊಂಡು ಸ್ವಾಮಿ ಆರಾಧನೆ ಪೂಜೆ ಮಾಡಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ನಿಮ್ಮ ಗೋತ್ರ, ನಿಮ್ಮ ಹೆಸರು ಹೇಳ್ಕೊಂಡು. ಅದೇ ರೀತಿಯಾಗಿ 12 ಸಲ ಮಾಡಬೇಕು. ಅಂದರೆ 1 ವರ್ಷ ಷಷ್ಠಿ ವ್ರತ ಯಾರಾದರೆ ಮಾಡ್ತಾರೋ ಅವರಿಗೆ ಖಂಡಿತವಾಗಲೂ 100% ಮದುವೆ ಆಗುತ್ತೆ, ಸಂತಾನ ಆಗುತ್ತೆ, ಎಲ್ಲ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹ ಸಿಗುತ್ತೆ. 1 ವರ್ಷ ಮುಗಿದ ನಂತರ ನಿಮಗೆ ಸಾಧ್ಯವಿದ್ದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕೊಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ನೀವೆಲ್ಲರೂ ಸಹ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಣೆ ಮಾಡಿ. ಖಂಡಿತವಾಗಲೂ ಆ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.